ನಮ್ಮ ವಿಜಯ ನ್ಯೂಸ್. ನಾನು ಸುರಭಿ ರಾಜೇಂದ್ರ. ಸುದ್ದಿಗೂ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಕಿನಿ ತೊಟ್ಟು ಬಸ್ ಸೇರಿದ ಮಹಿಳೆ, ಪ್ರಯಾಣಿಕರು ಅಚ್ಚರಿ. ಅರ್ಧಂಬರ್ಧ ಬಟ್ಟೆ ಧರಿಸಿದ ಮಹಿಳೆಯನ್ನು ನೋಡಿ ಆಕ್ರೋಶ ಹೊರಹಾಕಿದ ನೆಟ್ಟಿಗರು. ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದೆ ವಿಡಿಯೋ. ರಾಮನವಮಿ ಸಂಭ್ರಮದಲ್ಲಿ ಯುವಕರ ಪುಂಡಾಟ ಆರೋಪ. ಜೈ ಶ್ರೀರಾಮ್ ಅಲ್ಲಾ ಅಲ್ಲಾಹು ಅಕ್ಬರ್. ಹಿಂದೂ ಯುವಕರ ಮೇಲೆ ಹಲ್ಲೆ ಮಾಡಿದ 3 ಬಂಧನ. ವರ್ಷದಿಂದ ವರ್ಷಕ್ಕೆ ಕುಸಿಯುತ್ತಿದೆ ಕಾಂಗ್ರೆಸ್ನ ಸೀಟುಗಳ ಸಂಖ್ಯೆ. ಇತಿಹಾಸದಲ್ಲಿ ಅತಿ ಕಡಿಮೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸ್ಪರ್ಧೆ. ಕಾಂಗ್ರೆಸ್ ಕಡಿಮೆ ಕ್ಷೇತ್ರದಲ್ಲಿ ಸ್ಪರ್ಧೆಗೆ ಕಾರಣವೇನು? ಮಹಾನುಭಾವ ಎನ್ನುತ್ತಲೇ ಡಿಕೆಶಿಗೆ ದೇವೇಗೌಡರ ಟಾಂಗ್. ದಳಪತಿಗಳಿಂದ ಡಿಕೆ ಬ್ರದರ್ಸ್ ವಿರುದ್ಧ ಆರೋಪಗಳ ಸುರಿಮಳೆ. ಇಂಡಿಯಾ ನಾಯಕನೇ ಇಲ್ಲದ ಕೂಟ ಎಂದು ದೇವೇಗೌಡರ ಟೀಕೆ. ಯುಪಿಎಸ್ಸಿ ಟಾಪರ್ಗೂ ಕೊಹ್ಲಿಯೇ ಸ್ಫೂರ್ತಿ. ಜೀವನಕ್ಕೆ ಸ್ಫೂರ್ತಿಯಾದ ಕ್ರಿಕೆಟ್ ಲೋಕದ ದೊರೆ. ಕ್ರಿಕೆಟ್ನ ಬೌಂಡರಿಯನ್ನು ದಾಟಿದ ಕಿಂಗ್ ಹವಾ. ವೋಟಿಂಗ್ ಡೇ ಹತ್ತಿರವಾಗುತ್ತಿದ್ದಂತೆ ಕಾಂಗ್ರೆಸ್ ಮತ್ತಷ್ಟು ಅಲರ್ಟ್. ದಳಪತಿಗಳನ್ನು ಮಣಿಸಲು ಕೈಪಡೆ ಮತ್ತೊಂದು ರಣತಂತ್ರ ಶುರು. ಮಂಡ್ಯ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಪರ ದರ್ಶನ್ ರೋಡ್ ಶೋ. ಬೆಂಗಳೂರಿನಲ್ಲಿ ಮತ್ತೊಂದು ಸಾಂಕ್ರಾಮಿಕ ರೋಗ ಪತ್ತೆ. ಕಾಲರ ಮಾಸುವ ಮುನ್ನವೇ ರಾಜ್ಯಕ್ಕೆ ಕಾಡುತ್ತಿದೆ ಮತ್ತೊಂದು ರೋಗ. ಬೆಂಗಳೂರಿನ ಜನರಿಗೆ ಎಚ್ಚರಿಕೆಯಿಂದ ಇರಲು ಆರೋಗ್ಯ ಇಲಾಖೆ ಆದೇಶ. ನೋಡುತ್ತಿದ್ದಂತೆ ದಗದಗನೆ ಹೊತ್ತು ಉರಿದ ಪ್ರೈವೇಟ್ ಬಸ್. ಕೆಲ ನಿಮಿಷಗಳಲ್ಲಿಯೇ ಸುಟ್ಟು ಕರಕಲಾದ ಖಾಸಗಿ ಬಸ್. ಬಸ್ಗೆ ಬೆಂಕಿ ಹತ್ತಿಕೊಳ್ಳುತ್ತಿದ್ದಂತೆ ಗಾಬರಿಗೊಂಡ ಪ್ರಯಾಣಿಕರು. ಮಕ್ಕಳ ಅಶ್ಲೀಲ ವಿಡಿಯೋ ನೋಡುತ್ತಿದ್ದ ಕಾಮುಕ ಅರೆಸ್ಟ್. ಸರ್ವಿಸ್ ಪ್ರೊವೈಡರ್ಗಳಿಂದ ಆರೋಪಿಯ ಚಲನವಲನದ ಮೇಲೆ ಬಂಧನ. ಅಸ್ಸಾಂ ಮೂಲದ ನಿವಾಸಿ ಬಂಧಿತ ಆರೋಪಿ. ರಾಮನವಮಿ ಎಂದು ಕಿಡಿಗೇಡಿಗಳಿಂದ ಕಲ್ಲು ತೂರಾಟ. ಕಟ್ಟಡದ ಮೇಲಿಂದ ನಿಂತು ಕಲ್ಲು ಬಿಸಾಕಿದ ಕಿಡಿಗೇಡಿಗಳು. ಗಲಾಟೆಯನ್ನು ಚದುರಿಸಲು ಲಾಠಿ ಚಾರ್ಜ್ ಮಾಡಿದ ಪೊಲೀಸರು. ಇದಿಷ್ಟಾಗಿತ್ತು ಈ ಹೊತ್ತಿನ ಅಪ್ಡೇಟ್ಸ್. ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ನಮ್ಮ ವಿಜಯ ನ್ಯೂಸ್. ಭರವಸೆ ಬದುಕಿನ ವಿಜಯ. ನೀವು ನೋಡ್ತಾ ಇದ್ದೀರಾ ನಮ್ಮ ವಿಜಯ ನ್ಯೂಸ್. ಭರವಸೆ ಬದುಕಿನ ವಿಜಯ.